ಇಂದಿನ ಈ ಮಾಹಿತಿಯ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ನಮ್ಮ ಈ ಜ್ಞಾನದ ಪಯಣಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ವಿಷಯ ದಿನನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ನೋಡುವ, ಕೇಳುವ ಅಥವಾ ಕೆಲವರು ಯಾಂತ್ರಿಕವಾಗಿ ಮಾಡುವ ಒಂದು ಆಚರಣೆಯ ಹಿಂದಿರುವ ಅತ್ಯದ್ಭುತವಾದ ಈ ಜ್ಞಾನದ ಬಗ್ಗೆ. ಹೌದು, ಇದು ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ. ಖಂಡಿತ. ನಮ್ಮ ಇಂದಿನ ಈ ಚರ್ಚೆಗೆ ಆಧಾರವಾಗಿರುವ ಮೂಲ ಗ್ರಂಥ ಏನಂದ್ರೆ ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಬರೋಬ್ಬರಿ 800 ಪುಟಗಳ ಬೃಹತ್ ಕೃತಿ. ಅದರ ಹೆಸರು ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ಇದು 2026ರ ಹೊಸ ಆವೃತ್ತಿಯಾಗಿದೆ. ಈ ಗ್ರಂಥದ ಹಿನ್ನೆಲೆಯೂ ಅಷ್ಟೇ ವಿಶೇಷವಾಗಿದೆ. ಇದಕ್ಕೆ ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಆಶೀರ್ವಚನ ಇದೆ. ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 5 ದಶಕಗಳ ಕಾಲ ಅಂದ್ರೆ ಬರೋಬ್ಬರಿ 50 ವರ್ಷಗಳ ಸುದೀರ್ಘ ಕಾಲ ಅರ್ಚಕರಾಗಿದ್ದ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟರ ಅನುಗ್ರಹ ಕೂಡ ಈ ಕೃತಿಗಿದೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. 50 ವರ್ಷಗಳ ಅನುಭವ ಅಂದ್ರೆ ಸಣ್ಣ ಮಾತಲ್ಲ. ಆ ಗ್ರಂಥದ ಆಳವನ್ನು ಗಮನಿಸಿದಾಗ ಇದರಲ್ಲಿರುವ ವೈಜ್ಞಾನಿಕ ಮತ್ತು ತಾತ್ವಿಕ ಒಳನೋಟಗಳು ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತೆ. ಅದೇ ಇಂದಿನ ನಮ್ಮ ಗುರಿ ಕೂಡ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯ ಬಗ್ಗೆ ಮಾತಾಡೋದಲ್ಲ. ಪ್ರತಿದಿನ ನಾವು ಮಾಡುವ ಜಪ ಅಥವಾ ಮಂತ್ರ ಪಠಣೆಯ ಹಿಂದಿರುವ ಧ್ವನಿ ವಿಜ್ಞಾನ ಅಂದ್ರೆ ಸ್ವರಗಳ ಏರಿಳಿತಗಳು ನಮ್ಮ ಅಂತರಂಗವನ್ನು ಹೇಗೆ ಜಾಗೃತಗೊಳಿಸುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು. ಭಗವಂತನ ಧ್ಯಾನ ಅಥವಾ ಮಂತ್ರಗಳ ಉಚ್ಚಾರಣೆ ಅನ್ನೋದು ಕೇವಲ ಬಾಯಿಂದ ಹೊರಡುವ ಶಬ್ದಗಳಲ್ಲ. ಅವು ನಮ್ಮ ಒಳಮನಸ್ಸನ್ನು, ನಮ್ಮ ನರಮಂಡಲವನ್ನು ಹಾಗೂ ನಮ್ಮ ಆಲೋಚನಾ ಲಹರಿಯನ್ನು ನಿರ್ದೇಶಿಸುವ ಸಾಧನಗಳು. ವಾವ್! ಹೊಸತನ್ನು ಕಲಿಯುವ ಆಸಕ್ತಿಯುಳ್ಳ ನಮ್ಮೆಲ್ಲರಿಗೂ ಇದು ಶಬ್ದ, ಆವರ್ತನ ಮತ್ತು ಮನಃಶಾಸ್ತ್ರದ ನಡುವಿನ ಕೊಂಡಿಯನ್ನು ಬೆಸೆಯುವ ಒಂದು ದೊಡ್ಡ ಆಹಾ ಕ್ಷಣ ಆಗಲಿದೆ ಅಂತಲೇ ಹೇಳ್ಬೋದು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಲೇಖಕರು ತಮ್ಮ ಗ್ರಂಥದಲ್ಲಿ ಪ್ರಸ್ತಾಪಿಸಿರುವ ಒಂದು ಪ್ರಾಯೋಗಿಕ ಸಮಸ್ಯೆಯಿಂದಲೇ ಶುರು ಮಾಡೋದು ಸೂಕ್ತ ಅನ್ಸುತ್ತೆ. ಖಂಡಿತ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಲೇಖಕರು ಕೇವಲ ತತ್ವಜ್ಞಾನವನ್ನು ಹೇಳದೆ ವಾಸ್ತವಿಕ ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ನಾವು ಯಾಕೆ ಸಂಪ್ರದಾಯಗಳಿಂದ ದೂರ ಆಗ್ತಿದ್ದೀವಿ ಅನ್ನೋದನ್ನ ವಿಶ್ಲೇಷಿಸಿದ್ದಾರೆ. ಹೌದು, ಉಪನಯನದ ಸಮಯದಲ್ಲಿ ಅರ್ಚಕರು ಕೇವಲ ದಾರ ಕಟ್ಟಿ ಮಂತ್ರ ಹೇಳಿಕೊಡದಿರೋದು ಒಂದು ಮುಖ್ಯ ಕಾರಣ. ಇದರ ಜೊತೆಗೆ ಇಂದಿನ ಮುಂಜಾನೆಯ ಶಾಲಾ ಕಾಲೇಜುಗಳ ಅವಸರ, ಬೆಳಗ್ಗೆ ಎದ್ದ ಕೂಡಲೇ ಅಲಾರಾಂ ಸದ್ದು, ಬಸ್ಸಿಗೆ ಓಡುವ ಧಾವಂತ, ಇವೆಲ್ಲದರ ನಡುವೆ ಆಚರಣೆಗಳಿಗೆ ಸಮಯ ಎಲ್ಲಿದೆ ಅನ್ನೋ ಪ್ರಶ್ನೆ. ನಿಜ. ಮತ್ತು ಪಾಠಭೇದಗಳ ಗೊಂದಲ ಬೇರೆ. ಇಂಥ ಹಲವು ಕಾರಣಗಳಿಂದಾಗಿ ಈ ಆಚರಣೆ ಯಾಂತ್ರಿಕ ಆಗ್ತಾ ಬಂತು. ಯಾವುದೇ ಆಚರಣೆ ಅದರ ಹಿಂದಿನ ಅರ್ಥ ತಿಳಿಯದೆ ಯಾಂತ್ರಿಕವಾದಾಗ ಅದು ಕಾಲಾಂತರದಲ್ಲಿ ತನ್ನಿಂದ ತಾನೇ ಕಣ್ಮರೆಯಾಗುತ್ತೆ. ಅಂದ್ರೆ ನಾವು ಯಂತ್ರವೊಂದನ್ನ ಬಳಸ್ತೀವಿ, ಆದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಅದು ಕೆಟ್ಟಾಗ ಬಿಸಾಡ್ತೀವಿ. ಅದೇ ರೀತಿ ಆಗ್ತಿದೆ ಅಲ್ವಾ? ಅದೇ ಸಂಪ್ರದಾಯಗಳ ಹಿಂದಿನ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದಿದ್ದಾಗ ಮುಂದಿನ ಪೀಳಿಗೆ ಅದನ್ನ ಕೈಬಿಡುತ್ತೆ. ಇಲ್ಲಿ ಲೇಖಕರು ಬಹಳ ಸುಂದರವಾದ ವಿಭಜನೆಯನ್ನ ಮಾಡಿದ್ದಾರೆ. ಈ ಗ್ರಂಥದ ಮೊದಲ ಸಂಪುಟವನ್ನು ಅವರು ಭಕ್ತಿಯುಕ್ತ ಕರ್ಮಯೋಗ ಅಂತ ಕರೆದರೆ, ಈ 2ನೇ ಸಂಪುಟವನ್ನು ಭಕ್ತಿಯುಕ್ತ ಜ್ಞಾನಯೋಗ ಅಂತ ಕರೆದಿದ್ದಾರೆ. ಇದು ಕೇಳೋದಕ್ಕೆ ಒಂಥರ ಭಗವದ್ಗೀತೆಯ ವಿಭಜನೆಯನ್ನ ನೆನಪಿಸುತ್ತೆ. 18 ಅಧ್ಯಾಯಗಳನ್ನ ಕರ್ಮ, ಭಕ್ತಿ ಮತ್ತು ಜ್ಞಾನಯೋಗಗಳಾಡಿ ವಿಂಗಡಿಸಿದ್ದಾರಲ್ಲ, ಹಾಗೆ. ನಿಖರವಾಗಿ ಅದೇ ತಾತ್ವಿಕ ಮಾದರಿಯನ್ನ ಇಲ್ಲಿಯೂ ಅಳವಡಿಸಲಾಗಿದೆ. ಮೊದಲ ಸಂಪುಟದಲ್ಲಿ ಕೇವಲ ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋ ಆಚರಣೆಯ ವಿವರಣೆ ಇದ್ರೆ, ಈ 2ನೇ ಸಂಪುಟದಲ್ಲಿ ಆ ಆಚರಣೆಯ ಹಿಂದಿನ ಜ್ಞಾನದ ಒಳನೋಟವನ್ನ ನೀಡಿದ್ದಾರೆ. ಆ ಕ್ರಿಯೆಯ ಹಿಂದಿನ ತಾರ್ಕಿಕ ಅರ್ಥವನ್ನು ಮರುಸ್ಥಾಪಿಸುವ ಮೂಲಕ ಗ್ರಂಥಕರ್ತರು ಆಚರಣೆಗೆ ಒಂದು ಜೀವ ತುಂಬುತ್ತಿದ್ದಾರೆ ಅಂತ ಹೇಳ್ಬೋದು. ಆ ಏಕೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಾಗಲೇ ಯಾವುದೇ ವಿಷಯವಾದರೂ ನಮ್ಮ ತಲೆಗೆ ಹೋಗೋದು. ಖಂಡಿತ. ಈಗ ಈ ಗ್ರಂಥದ ಅತ್ಯಂತ ರೋಚಕವಾದ ಭಾಗಕ್ಕೆ ಬರೋಣ. ಪದಗಳಿಗೆ ಅರ್ಥ ಇರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ನಾವು ದಿನನಿತ್ಯ ಸಾವಿರಾರು ಪದಗಳನ್ನ ಬಳಸ್ತೀವಿ. ಆದ್ರೆ ಆ ಪದಗಳನ್ನ ಉಚ್ಚರಿಸುವ ಸ್ವರಕ್ಕೂ ಅಂದ್ರೆ ಆ ಧ್ವನಿಯ ಏರಿಳಿತಗಳಿಗೂ ಒಂದು ನಿರ್ದಿಷ್ಟವಾದ ಅರ್ಥ ಇದೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಹೌದು, ಈ ಸೂಕ್ಷ್ಮತೆಯೇ ವೇದಗಳ ಜೀವಾಳ. ಲೇಖಕರು ಶ್ರೀಮನ್ ಮಧ್ವಾಚಾರ್ಯರ ಋಗ್ಭಾಷ್ಯದ ಆಧಾರದ ಮೇಲೆ 4 ವೇದ ಸ್ವರಗಳ ಅರ್ಥವನ್ನ ಬಹಳ ನಿಖರವಾಗಿ ಬಿಡಿಸಿ ಹೇಳಿದ್ದಾರೆ.
ಇದು ಕೇವಲ ಧ್ವನಿಯ ಏರಿಳಿತ ಅಲ್ಲ, ಆ ಪ್ರತಿಯೊಂದು ಸ್ವರವೂ ನಮ್ಮ ಅಂತರಂಗದ ಒಂದು ನಿರ್ದಿಷ್ಟ ಸ್ಥಿತಿಯನ್ನ ಪ್ರತಿನಿಧಿಸುತ್ತೆ. ವೇದಗಳಲ್ಲಿ 4 ಪ್ರಮುಖ ಸ್ವರಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಅಲ್ವಾ? ಪದಗಳ ಅರ್ಥ ಬದಲಾಗದಿದ್ರೂ ಸ್ವರವು ಆ ಮಂತ್ರದ ಹಿಂದಿನ ಅಸಲಿ ತತ್ವವನ್ನ ವಿವರಿಸುತ್ತೆ ಅಂದ್ರೆ ಅದು ಎಂತಹ ಸೂಕ್ಷ್ಮವಾದ ವಿಜ್ಞಾನ! ಕೇವಲ ಶಬ್ದಕೋಶದ ಅರ್ಥವಲ್ಲದೆ ಧ್ವನಿಯ ತರಂಗಗಳಿಗೂ ಒಂದು ಭಾಷೆ ಇದೆ. ನಿಜ. ಮೊದಲನೇದಾಗಿ ಅನುದಾತ್ತ ಸ್ವರದ ಬಗ್ಗೆ ನೋಡೋಣ. ಅನುದಾತ್ತ ಅಂದ್ರೆ ಕೆಳಮಟ್ಟದ ಸ್ವರ. ಬರವಣಿಗೆಯಲ್ಲಿ ಮಂತ್ರಗಳನ್ನ ಬರೆಯುವಾಗ ಅಕ್ಷರದ ಕೆಳಗೆ ಒಂದು ಅಡ್ಡಗೆರೆ ಎಳೆಯುವ ಮೂಲಕ ಇದನ್ನು ಗುರುತಿಸ್ತಾರೆ. ಅಕ್ಷರದ ಕೆಳಗೆ ಅಡ್ಡಗೆರೆ ಬಂದ್ರೆ ಅದು ಅನುದಾತ್ತ. ಇದು ಏನನ್ನ ಸೂಚಿಸುತ್ತೆ? ಇದು ದೃಢತ್ವವನ್ನು ಅಥವಾ ಧ್ಯಾನದಲ್ಲಿರುವ ಅಚಲವಾದ ಸ್ಥಿತಿಯನ್ನು ಸೂಚಿಸುತ್ತೆ. ನಾವು ದೈನಂದಿನ ಜೀವನದಲ್ಲಿಯೂ ಇದನ್ನ ಗಮನಿಸಬಹುದು. ಯಾರಾದರೂ ಅತ್ಯಂತ ದೃಢವಾದ ನಿರ್ಧಾರವನ್ನ ಹೇಳುವಾಗ ಅವರ ಧ್ವನಿ ತಾನಾಗಿಯೇ ಕೆಳಮಟ್ಟಕ್ಕೆ ಅಂದ್ರೆ ಗಾಂಭೀರ್ಯಕ್ಕೆ ಇಳಿಯುತ್ತೆ. ಇದು ಅಡಿಪಾಯದ ಸಂಕೇತ. ಓಹೋ, ಅಂದ್ರೆ ಆ ವಾಯ್ಸ್ ಮಾಡ್ಯುಲೇಷನ್ ತಾನಾಗೇ ಆಗತ್ತೆ. ಇನ್ನು ಎರಡನೇದು ಉದಾತ್ತ ಸ್ವರ ಅಲ್ವಾ? ಹೌದು. ಉದಾತ್ತ ಅಂದ್ರೆ ಮೇಲ್ಮಟ್ಟವ ಸ್ವರ. ಬರವಣಿಗೆಯಲ್ಲಿ ಅಕ್ಷರದ ಮೇಲೆ ಲಂಬಗೆರೆ ಎಳೆಯುವ ಮೂಲಕ ಇದನ್ನು ತೋರಿಸ್ತಾರೆ. ಇದು ಭಗವಂತನ ಉಚ್ಚತ್ವ ಅಥವಾ ಆತನ ಶ್ರೇಷ್ಠತೆಯನ್ನು ಸೂಚಿಸುತ್ತೆ. ಅಂದ್ರೆ ನಾವು ಯಾವುದಾದ್ರೂ ಬೃಹತ್ತಾದ ಬೆಟ್ಟವನ್ನೋ ಅಥವಾ ಅಗಾಧವಾದ ಸಾಗರವನ್ನು ನೋಡಿದಾಗ ನಮ್ಮ ಧ್ವನಿ ತಾನಾಗೆ ಮೇಲೇರುತ್ತಲ್ಲ, ಹಾಗೆ ಭಗವಂತನ ಅನಂತತೆಯನ್ನು ಸ್ತುತಿಸುವಾಗ ಧ್ವನಿ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಅದೇ ರೀತಿ ಆ ಅಕ್ಷರದ ಮೇಲಿರುವ ಲಂಬಗೆರೆ ಕೇವಲ ಓದುವ ಅನುಕೂಲಕ್ಕಲ್ಲ, ಅದು ಆ ಭಗವಂತನ ಶ್ರೇಷ್ಠತೆಯ ಸಂಕೇತ. ಇನ್ನು ಮೂರನೇ ಸ್ವರ ಸ್ವರಿತ. ಈ ಸ್ವರಿತ ಮತ್ತು ಪ್ರಚಯ ಸ್ವರದ ಬಗ್ಗೆ ನಾನೇ ಸ್ವಲ್ಪ ವಿವರಣೆ ನೀಡಲು ಇಷ್ಟಪಡ್ತೀನಿ, ಯಾಕೆಂದ್ರೆ ಇದು ನನಗೆ ತುಂಬಾ ಆಸಕ್ತಿದಾಯಕ ಅನ್ನಿಸ್ತು. ಖಂಡಿತ ಹೇಳಿ. ಸ್ವರಿತ ಅಂದ್ರೆ ಅವರೋಹಣ ಸ್ವರ, ಮೇಲಿಂದ ಕೆಳಗೆ ಇಳಿಯುವ ಧ್ವನಿ. ಇದು ಸೃಷ್ಟಿಕರ್ತನ ಮುಂದೆ ಈ ಸೃಷ್ಟಿಯಾದ ಜಗತ್ತು ಮತ್ತು ಜೀವಿಗಳ ನೀಚತ್ವ ಅಥವಾ ದೀನತೆಯನ್ನು, ನಮ್ರತೆಯನ್ನು ಸೂಚಿಸುತ್ತೆ. ನಾವೆಷ್ಟು ಸಣ್ಣವರು ಅಂತ ಅರಿತಾಗ ಬರುವ ವಿನಯಶೀಲತೆಯ ಸಂಕೇತ ಇದು. ಹೌದು, ಅಗಾಧವಾದ ಶಕ್ತಿಯ ಮುಂದೆ ನಮ್ಮ ಅಸ್ತಿತ್ವ ಎಷ್ಟು ಸೀಮಿತ ಅಂತ ಅರಿತಾಗ ನಮ್ಮ ಅಹಂಕಾರ ಕರಗಿ ನಮ್ಮ ಧ್ವನಿ ತಾನಾಗಿಯೇ ತಗ್ಗುತ್ತೆ. ಇನ್ನು ನಾಲ್ಕನೇದು ಪ್ರಚಯ ಅಂದ್ರೆ ಏಕರೂಪ ಸ್ವರ. ಇಲ್ಲಿ ಧ್ವನಿಯಲ್ಲಿ ಯಾವುದೇ ಏರಿಳಿತ ಇರೋದಿಲ್ಲ. ಇದು ಯಾವುದೇ ಬದಲಾವಣೆಯಿಲ್ಲದ ನಿರಂತರವಾಗಿರುವ ಯಥಾಮತ ಸ್ಥಿತಿಯನ್ನು ಸೂಚಿಸುತ್ತೆ. ಅಂದ್ರೆ ನಮ್ಮ ಭಕ್ತಿ, ಧ್ಯಾನ ಅಥವಾ ನಮ್ಮ ಗುರಿಯೆಡೆಗಿನ ಗಮನ ಯಾವುದೇ ಏರಿಳಿತಗಳಿಲ್ಲದೆ ಒಂದು ಶಾಂತ ನದಿಯಂತೆ ನಿರಂತರವಾಗಿ ಹರಿಯಬೇಕು ಅನ್ನೋದರ ದ್ಯೋತಕ ಇದು. ಈ 4 ಸ್ವರಗಳ ವಿಶ್ಲೇಷಣೆಯನ್ನು ಗಾಯತ್ರಿ ಮಂತ್ರಕ್ಕೆ ಅನ್ವಯಿಸಿ ಗ್ರಂಥದಲ್ಲಿ ನೀಡಿರುವ ಉದಾಹರಣೆಗಳು ಈ ವಿಚಾರವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಆ ಗಾಯತ್ರಿ ಮಂತ್ರದ ತತ್ ಪದವನ್ನು ತೆಗೆದುಕೊಂಡ್ರೆ ಅಲ್ಲಿರುವ ಉದಾತ್ತ ಸ್ವರ ಭಗವಂತನ ಶ್ರೇಷ್ಠತೆಯನ್ನು ತೋರಿಸುತ್ತೆ ಅಲ್ವಾ? ನಿಖರವಾಗಿ. ಆ ಪದದಲ್ಲಿನ ಉದಾತ್ತ ಸ್ವರವು ಆತನಲ್ಲಿರುವ ಅನಂತ ಗುಣಗಳ ಊರ್ಧ್ವಮುಖಿ ಸ್ವಭಾವವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆ ಪರಮಾತ್ಮನು ಎಲ್ಲದಕ್ಕಿಂತ ಮಿಗಿಲಾದವನು ಎಂಬ ಭಾವನೆ ಇಲ್ಲಿ ಬರುತ್ತೆ. ಅದೇ ರೀತಿ ಸವಿತುಹ ಎಂಬ ಪದವನ್ನು ಗಮನಿಸಿದರೆ ಅಲ್ಲಿನ ಸಕಾರದಲ್ಲಿ ಸ್ವರಿತ ಸ್ವರ ಇದೆ. ಸವಿತುಹ ಅಂದ್ರೆ ಸೃಷ್ಟಿಕರ್ತ. ಆ ಸೃಷ್ಟಿಕರ್ತನಿಂದ ಸೃಷ್ಟಿಯಾದ ಈ ಬೃಹತ್ ಜಗತ್ತು ಆತನಿಗಿಂತ ಕೆಳಗಿದೆ, ಅಂದ್ರೆ ನಾವೆಲ್ಲರೂ ಆತನ ಮುಂದೆ ಅತ್ಯಂತ ದೀನರು ಅನ್ನೋದನ್ನ ಆ ಮೇಲಿಂದ ಕೆಳಗಿಳಿಯುವ ಧ್ವನಿ ನಮಗೆ ನೆನಪಿಸುತ್ತೆ. ಹೌದು. ನಮ್ಮ ಅಹಂಕಾರವನ್ನು ಪ್ರತಿದಿನ ಬೆಳಗ್ಗೆ ನಿಯಂತ್ರಣದಲ್ಲಿಡ್ಲು ಇದಕ್ಕಿಂತ ಉತ್ತಮವಾದ ಮಾರ್ಗ ಇನ್ನೊಂದಿಲ್ಲ. ಇದಕ್ಕೆ ಪೂರಕವಾಗಿ ಆ ಧೀಮಹಿ ಎಂಬ ಪದದಲ್ಲಿರುವ ಪ್ರಚಯ ಸ್ವರದ ಬಗ್ಗೆಯೂ ನಾವು ಗಮನಹರಿಸಬೇಕು. ಪ್ರಚಯ ಅಂದ್ರೆ ಆ ಏಕರೂಪ ಸ್ವರ. ನಮ್ಮ ಧ್ಯಾನ ಮೋಕ್ಷದವರೆಗೆ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿರಬೇಕು ಅನ್ನೋದನ್ನ ಇದು ಸಾರುತ್ತೆ. ಖಂಡಿತ. ಮಂತ್ರದ ಪ್ರತಿಯೊಂದು ಅಕ್ಷರದ ಸ್ವರವೂ ನಮಗೆ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅಂತ ಪಾಠ ಮಾಡುತ್ತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅತ್ಯಂತ ಕುತೂಹಲಕಾರಿ ಪದ ಅಂದ್ರೆ ವರೇಣ್ಯಂ. ಆ ಪದದಲ್ಲಿ 2 ಸ್ವರಗಳ ಸಂಯೋಜನೆ ಇದೆ ಅಲ್ವಾ? ಹೌದು. ಈ ಪದದಲ್ಲಿನ ಏಕಾರವು ಸ್ವರಿತ ಸ್ವರವನ್ನು ಹೊಂದಿದ್ರೆ ಕೊನೆಯ ಅಂಕಾರವು ಅನುದಾತ್ತ ಸ್ವರವನ್ನು ಹೊಂದಿದೆ. ಅಂದ್ರೆ ಭಗವಂತನ ಶ್ರೇಷ್ಠತೆಯ ಮುಂದೆ ನಮ್ಮ ನಮ್ರತೆಯನ್ನು ಸ್ವರಿತದ ಮೂಲಕ ತೋರಿಸ್ತಾ ಆತನನ್ನು ಭಜಿಸುವ ನಮ್ಮ ದೃಢತೆಯನ್ನು, ಅಚಲವಾದ ಭಕ್ತಿಯನ್ನು ಅನುದಾತ್ತ ಸ್ವರವು ಒಟ್ಟಿಗೆ ಸೂಚಿಸುತ್ತೆ. ವಾವ್! ಕೇವಲ ಸ್ವರಗಳ ಏರಿಳಿತದ ಮೂಲಕ ಇಡೀ ತತ್ವಜ್ಞಾನವನ್ನ, ಮನುಷ್ಯನ ಮನಃಶಾಸ್ತ್ರವನ್ನೇ ಒಂದು ಮಂತ್ರದಲ್ಲಿ ಅಡಗಿಸಿಟ್ಟಿರುವುದು ನಿಜಕ್ಕೂ ಪ್ರಾಚೀನ ಋಷಿಮುನಿಗಳ ಬೌದ್ಧಿಕ ಮಟ್ಟವನ್ನ ತೋರಿಸುತ್ತೆ. ಸ್ವರಗಳ ಬಗ್ಗೆ ಇಷ್ಟೊಂದು ಆಳವಾದ ಜ್ಞಾನವನ್ನ ಅರಗಿಸಿಕೊಳ್ಳೋದೇ ಒಂದು ಅದ್ಭುತ ಅನುಭವ. ನಿಜ.
ಇನ್ನು ಈ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಅಕ್ಷರಗಳ ಹಿಂದಿರುವ ಮಹಾನ್ ತತ್ವಜ್ಞಾನವನ್ನ ವಿವರಿಸಿರುವ ಪರಿ ಕೂಡ ಅಷ್ಟೇ ಆಳವಾಗಿದೆ. ಕೇವಲ ಸ್ವರಗಳಲ್ಲ, ಅಕ್ಷರಗಳೂ ಸಹ ಹೇಗೆ ಸಂಪೂರ್ಣ ಅರ್ಥವನ್ನ ಗರ್ಭೀಕರಿಸಿಕೊಂಡಿವೆ ಅಂತ ಲೇಖಕರು ವಿವರಿಸಿದ್ದಾರೆ. ಆ ಓಂ ಭೂಃ ಭುವಃ ಸ್ವಃ ಈ ಅಕ್ಷರಗಳ ಬಗ್ಗೆ ಅಲ್ವಾ ನೀವು ಹೇಳ್ತಿರೋದು? ಹೌದು, ಈ ಪ್ರತಿಯೊಂದು ಅಕ್ಷರವೂ ಭಗವಂತನ ಒಂದೊಂದು ಗುಣವನ್ನ ಹೇಗೆ ಬಿಚ್ಚಿಡುತ್ತೆ ಅಂತ. ಉದಾಹರಣೆಗೆ ಓಂ ಅಂದ್ರೆ ಕೇವಲ ಒಂದು ಶಬ್ದವಲ್ಲ, ಅದು ಅಶೇಷ ಗುಣಗಳಿಗೆ ಆಧಾರನಾದ ನಾರಾಯಣ ಅಥವಾ ಪರಬ್ರಹ್ಮವಂತ ಅರ್ಥ. ಇನ್ನು ಆ ವ್ಯಾಹೃತಿಗಳು ಅಂದ್ರೆ ಭೂಹ ಅಂದ್ರೆ ಜ್ಞಾನಸ್ವರೂಪ ಅಥವಾ ಗುಣಪೂರ್ಣನಾದವನು. ನಮ್ಮ ಬದುಕಿಗೆ ಬೇಕಾದ ಅರಿವು ಅಥವಾ ಜ್ಞಾನದ ಮೂಲ ಇದು. ಭುವಃ ಅಂದ್ರೆ ಸಂಪೂರ್ಣ ಐಶ್ವರ್ಯ ಉಳ್ಳವನು ಅಥವಾ ವಿಶೇಷವಾದ ಪರಾಕ್ರಮ ಉಳ್ಳವನು. ಹೌದು, ಇದು ಬದುಕಿನ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಮತ್ತು ಸ್ವಹ ಅಂದ್ರೆ ಅನಂತ ಸುಖವುಳ್ಳವನು, ಅಂದ್ರೆ ಆತ್ಯಂತಿಕವಾದ ಎಂದಿಗೂ ಮುಗಿಯದ ಆನಂದ. ಹೀಗೆ ನಾವು ಕೇವಲ ನಾಲಿಗೆಯಿಂದ ಉಚ್ಚರಿಸುವ ಪ್ರತಿಯೊಂದು ಶಬ್ದಕ್ಕೂ ಇಷ್ಟೊಂದು ವಿಸ್ತಾರವಾದ ಮಾನವನ ಬದುಕಿನ ಅಂತಿಮ ಗುರಿಗಳನ್ನ ನೆನಪಿಸುವ ಅರ್ಥ ಇದೆ ಅನ್ನೋದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುತ್ತೆ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇಡೀ ಬದುಕಿನ ಸಾರಾಂಶ. ಇಲ್ಲಿ ಕೇವಲ ಅಕ್ಷರಗಳ ಅರ್ಥ ಮಾತ್ರವಲ್ಲ, ಈ ಜ್ಞಾನವನ್ನ ನಾವು ಅಳವಡಿಸಿಕೊಳ್ಳಬೇಕಾದ ಬಗೆಯೂ ಮುಖ್ಯವಾಗುತ್ತೆ. ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸುವುದಾದ್ರೆ, ಈ ಇಡೀ ಗ್ರಂಥವನ್ನ ರಚಿಸಿರುವ ಲೇಖಕರ ವಿನಯಶೀಲತೆ ನಮ್ಗೆಲ್ಲರಿಗೂ ಒಂದು ದೊಡ್ಡ ಪಾಠ. ಖಂಡಿತ. 800 ಪುಟಗಳ ಇಷ್ಟೊಂದು ಆಳವಾದ ಸಂಶೋಧನೆ ಒಳಗೊಂಡಿರುವ ಗ್ರಂಥವನ್ನ ಬರೆಯೋದು ಸಣ್ಣ ಮಾತಲ್ಲ. ಆದರೂ ಗ್ರಂಥಕರ್ತರಾದ ವಿಜಯೇಂದ್ರ ರಾಮನಾಥ ಭಟ್ಟರು ಎಲ್ಲಿಯೂ ತಾವೊಬ್ಬ ಮಹಾನ್ ಪಂಡಿತ, ತಾನೇ ಎಲ್ಲವನ್ನೂ ಸಾಧಿಸಿದ್ದು ಅನ್ನೋ ಅಹಂಕಾರವನ್ನ ತೋರಿಲ್ಲ. ಬದಲಾಗಿ ಅವರು ರಾಮಾಯಣದಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಅಳಿಲು ಹೇಗೆ ತನ್ನ ಕೈಲಾದ ಸಣ್ಣ ಸೇವೆಯನ್ನ ಭಕ್ತಿಯಿಂದ ಮಾಡಿತೋ, ಹಾಗೆ ತಾನೂ ಕೂಡ ಈ ಸಮಾಜಕ್ಕೆ ತನ್ನ ಅಳಿಲು ಸೇವೆ ಸಲ್ಲಿಸುತ್ತಿದ್ದೇನೆ ಎಂದಿದ್ದಾರೆ. ವಾವ್! ನಾಹಂ ಕರ್ತ ಹರಿಹಿ ಕರ್ತ ಅಂದ್ರೆ ನಾನು ಮಾಡುವನಲ್ಲ, ಎಲ್ಲವನ್ನೂ ಆ ಹರಿಯೇ ಮಾಡ್ತಿದ್ದಾನೆ ಅನ್ನೋ ಅತ್ಯಂತ ವಿನಮ್ರ ಭಾವದಿಂದ ಬರೆದಿದ್ದಾರೆ. ಅದೆಷ್ಟೋ ತಾರಿ ನಮ್ಗೆ ಸ್ವಲ್ಪವೇ ತಿಳಿದಿದ್ರೂ ಅಹಂಕಾರ ಬಂದ್ಬಿಡುತ್ತೆ. ಹೌದು, ಜ್ಞಾನ ಅನ್ನೋದು ಅಹಂಕಾರವನ್ನ ಬೆಳೆಸಬಾರದು, ಬದಲಾಗಿ ನಮ್ಮ ಮಿತಿಗಳ ಅರಿವನ್ನ ಮೂಡಿಸಿ ವಿನಯವನ್ನ ತಂದ್ಕೊಡ್ಬೇಕು. ನಿಜವಾದ ಜ್ಞಾನಿ ಆ ಸ್ವರದಲ್ಲಿನ ಸ್ವರಿತದಂತೆ ಯಾವಾಗ್ಲೂ ವಿನಮ್ರನಾಗಿರ್ತಾನೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಎಷ್ಟೇ ಜ್ಞಾನವಿದ್ರೂ ವಿನಯ ಇರಬೇಕು ಅನ್ನೋ ಮಾತು ಅಕ್ಷರಶಃ ಸತ್ಯ. ಹಾಗಾದ್ರೆ ಈ ಇಡೀ ಚರ್ಚೆ, ಆ ಗಾಯತ್ರಿ ಮಂತ್ರದ ಸ್ವರಗಳು, ತತ್ವಜ್ಞಾನ ಇವೆಲ್ಲವೂ ಕಲಿಯುವ ಆಸಕ್ತಿ ಇರುವ ನಮ್ಮ ಕೇಳುಗರಿಗೆ ಯಾಕೆ ಮುಖ್ಯ? ಇದು ಕೇವಲ ಒಂದು ಮುಂಜಾನೆ ಆಚರಣೆಗೆ ಸೀಮಿತವಾದ ವಿಷಯ ಅಂತ ಅನ್ಸೋದಿಲ್ಲ. ಖಂಡಿತ ಅಲ್ಲ. ಇದನ್ನ ನಾವು ಪ್ರಾಚೀನ ಮೈಂಡ್ಫುಲ್ನೆಸ್ ಅಥವಾ ಪ್ರಜ್ಞಾಪೂರ್ವಕ ಅರಿವು ಅಂತ ಹೇಳ್ಬೋದು. ನಾವು ದೈನಂದಿನ ಜೀವನದಲ್ಲಿ ಏನ್ ಹೇಳ್ತೀವಿ ಅನ್ನೋದಕ್ಕಿಂತ ಅದನ್ನ ಹೇಗೆ ಹೇಳ್ತೀವಿ, ಅಂದ್ರೆ ಯಾವ ಸ್ವರದಲ್ಲಿ, ಯಾವ ಪಿಚ್ನಲ್ಲಿ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಜ. ನಮ್ಮ ಮನಸ್ಥಿತಿ ಸರಿಯಿಲ್ಲದಿದ್ದಾಗ ನಮ್ಮ ಧ್ವನಿಯೇ ಬದಲಾಗಿರುತ್ತೆ. ಆ ಧ್ವನಿಯನ್ನು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸುವ ಮೂಲಕ ಮನಸ್ಸನ್ನು ನಿಯಂತ್ರಿಸುವ ಕಲೆ ಇದು. ಅದು ನಮ್ಮ ಒಳ ಉದ್ದೇಶವನ್ನು ಮತ್ತು ನಮ್ಮ ಅಂತರಂಗದ ಸ್ಥಿತಿಯನ್ನು ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ಈ ಧ್ವನಿ ವಿಜ್ಞಾನ ನಮ್ಗೆ ಕಲಿಸುತ್ತೆ. ಇದು ದೈನಂದಿನ ಸಂವಹನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಕೋಪದಿಂದ ಒಂದು ಮಾತನ್ನು ಹೇಳಿದಾಗ ಅದರ ಸ್ವರ ಬೇರೆ ಇರುತ್ತೆ, ಅದು ಎದುರಿನವರ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಅದೇ ಪ್ರೀತಿಯಿಂದ ಹೇಳಿದಾಗ ಸ್ವರ ಬೇರೆ ಇರುತ್ತೆ, ಅದು ವಿಶ್ವಾಸವನ್ನು ಹುಟ್ಟಿಸುತ್ತೆ. ಅಂದ್ರೆ ಸ್ವರದ ಏರಿಳಿತಗಳು ನಮ್ಮ ಭಾವನೆಗಳನ್ನ ಸಂಪೂರ್ಣವಾಗಿ ಹೊರಹಾಕುತ್ತೆ. ಮಂತ್ರಗಳ ಈ ಸ್ವರಾನುಸಂಧಾನ ನಮಗೆ ನಮ್ಮ ಧ್ವನಿಯ ಮೇಲೆ, ಆ ಮೂಲಕ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸೋದನ್ನ ಕಲಿಸುತ್ತೆ. ಹೌದು. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಸಂಧ್ಯಾ ವಂದನೆ ಅಥವಾ ಯಾವುದೇ ಮಂತ್ರಪಠಣಿಯು ಕೇವಲ ಯಾಂತ್ರಿಕವಾಗಿ ಮಾಡುವ ಪ್ರಕ್ರಿಯೆ ಅಲ್ಲ. ಅದು ಧ್ವನಿ, ಅರ್ಥ, ಉಸಿರಾಟ ಮತ್ತು ಅಂತರಂಗದ ಅರಿವಿನ ಅದ್ಭುತವಾದ ಮೇಳೈಸುವಿಕೆ. ಈ ಸಮನ್ವಯತೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಆಧುನಿಕ ಬದುಕಿಗೂ ಅದು ಪ್ರಸ್ತುತವಾಗುತ್ತೆ. ಆ ಜೀವಂತಿಕೆಯನ್ನು ತುಂಬುವ ಆಚರಣೆಗಳ ಹಿಂದಿನ ವಿಜ್ಞಾನವನ್ನು ಬಿಡಿಸಿಡುವ ಅದ್ಭುತ ಪ್ರಯತ್ನವೇ ಈ ಗ್ರಂಥದ ಆಶಯ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈಗ ಈ ಮಾಹಿತಿಯ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಈ ಎಲ್ಲ ವಿಚಾರಗಳನ್ನ ಮೆಲುಕು ಹಾಕ್ತಾ ಒಂದು ಆಳವಾದ ಪ್ರಶ್ನೆ ಮೂಡುತ್ತೆ. ಅದೇ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಟ್ಟು ಇಂದಿನ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ.
ಪ್ರಾಚೀನ ಕಾಲದಲ್ಲಿ ಮಂತ್ರದ ಪ್ರತಿಯೊಂದು ಸ್ವರದ ಏರಿಳಿತಕ್ಕೂ ಇಷ್ಟೊಂದು ನಿಖರವಾದ ಅರ್ಥ, ಹಿನ್ನೆಲೆ ಮತ್ತು ಅಂತರಂಗದ ಮೇಲೆ ಪ್ರಭಾವ ಬೀರುವ ಅಗಾಧ ಶಕ್ತಿ ಇತ್ತು ಅಂದ್ರೆ, ಇಂದಿನ ಈ ಆಧುನಿಕ ಯುಗದಲ್ಲಿ ನಾವಾಡುವ ದೈನಂದಿನ ಮಾತುಗಳ ಸ್ವರ ಅಂದ್ರೆ ನಮ್ಮ ಪಿಚ್ ಅಥವಾ ಟೋನ್ ನಮ್ಮ ಸುತ್ತಲಿನವರ ಮೇಲೆ ಹಾಗೂ ಸ್ವತಃ ನಮ್ಮ ಮನಸ್ಸಿನ ಮೇಲೆ ಅರಿವಿಲ್ಲದೆ ಇನ್ನೆಷ್ಟು ಅಗಾಧವಾದ ಪರಿಣಾಮವನ್ನ ಬೀರ್ತಿರಬಹುದು. ಹೌದು, ನಮ್ಮ ಮಾತುಗಳ ಸ್ವರವನ್ನು ನಾವು ಒಮ್ಮೆ ಪ್ರಜ್ಞಾಪೂರ್ವಕವಾಗಿ ಗಮನಿಸಲು ಶುರು ಮಾಡಿದರೆ ನಮ್ಮ ದಿನನಿತ್ಯದ ಬದುಕು ಹಾಗೂ ಸಂಬಂಧಗಳು ಹೇಗೆ ಬದಲಾಗಬಹುದು ಅನ್ನೋದು ನಿಜಕ್ಕೂ ಒಂದು ಪ್ರಚೋದನಾತ್ಮಕ ಚಿಂತನೆ. ಖಂಡಿತ. ಈ ಅದ್ಭುತವಾದ ಚಿಂತನೆಯನ್ನು ಮನಸ್ಸಿನಲ್ಲಿಟ್ಕೊಳ್ಳೋಣ. ಇಂದಿನ ಈ ಅತ್ಯಂತ ಆಸಕ್ತಿದಾಯಕ ಜ್ಞಾನದ ಪಯಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.